ಎಲ್ಲರಿಗೂ ನಮಸ್ಕಾರ. ಇವು ನನ್ನ ಎರಡನೇ ಮಗ. ಒಂದು ಸ್ವಲ್ಪ ಹೊತ್ತು ಸುಮ್ಮನಿರಲ್ಲ, ಭಾರಿ ತೀಟ್ಕೆ. ಮನೇಲಂತೂ ಇರೋದೇ ಇಲ್ಲ, ಬರೀ ರೋಡಿಗೆ ಬರ್ತಾನೆ. ನಮ್ಮ ಮನೆ ಅಂತೂ ರೋಡ್ ಸೈಡಲ್ಲೇ ಇದೆ. ಅಲ್ಲೊಂದು ಅಂಗಡಿ ಓಪನ್ ಮಾಡಿದ್ದಾರೆ. ಹಿಂಗೆ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಷ್ಟರಲ್ಲಿ ಅಲ್ಲಿ ಅಂಗಡಿ ಹತ್ರ ಬಂದಿರ್ತಾನೆ. ರೋಡಲ್ಲಿ ಗಾಡಿ ಬರ್ತಿರ್ತವೆ. ಏನು ಹಠ ಮಾಡ್ತಾನೆ ಅಂದರೆ ಭಾಳ ಹಠ ಮಾಡ್ತಾನೆ. ಅಂಗಡಿ ಅವಕ್ಕ ನನ್ನ ಫ್ರೆಂಡು, ಇವನು ಬಂದ ತಕ್ಷಣ ನನಗೆ ಫೋನ್ ಮಾಡುತ್ತೆ, ನಿಮ್ಮ ಹುಡುಗ ಬಂದಿದ್ದಾನೆ ಅಂತ. ಇಲ್ಲಿ ನೋಡಿ, ನಮ್ಮ ಮನೆ ಹತ್ರ ಹೊಸದಾಗಿ ಅಂಗಡಿ ಓಪನ್ ಮಾಡಿದ್ದಾರೆ ಇವರು. ಅವ್ರು ಓಪನ್ ಮಾಡಿದ್ದಕ್ಕೂ ನಮಗೆ ಸಾರ್ಥಕ ಆಯಿತು. ಆಗಲೆಲ್ಲ ಬಸ್ ಸ್ಟ್ಯಾಂಡ್ಗೆ ಏನಾದರೂ ತರಕ್ಕೆ ಹೋಗೋಕ್ಕೂ ಬೇಜಾರು, ದೂರ ನಡ್ಕೊಂಡು ಹೋಗೋಕ್ಕೆ. ಇಲ್ಲಿ ಇವ್ರು ಇರೋದ್ರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ನನ್ನ ಮಗನಿಗೂ ತುಂಬ ಹೆಲ್ಪ್ಫುಲ್ ಆಗಿದೆ. ರೋಡ್ನಾಗೆ ಒಬ್ಬನೇ ಬಂದುಬಿಟ್ಟ ನೋಡಿರಿ, ನಾನು ಹಿಂದೆನೇ ಫಾಲೋ ಮಾಡ್ಕೊಂಡು ಬಂದೆ. ಇಲ್ಲಿ ನೋಡಿ, ಕುರ್ಕುರೆ ಅಂಗಡಿಗೆ ಬಂದಿದ್ದಾನೆ. ನನ್ನ ಸಣ್ಣ ಮಗನ ಫ್ರೆಂಡು, ನನ್ನ ಫ್ರೆಂಡಿನ ಮಗಳು, ನನ್ನ ಮಗನ ಫ್ರೆಂಡು. ಇಲ್ಲಿ ನೋಡಿ, ನಾಚಿಕೆ ಪಡ್ತಿದ್ದಾಳೆ ವೀಡಿಯೋ ತೆಗಿತಿದ್ದಕ್ಕೆ. ಬೇಡ ಆಂಟಿ ನನಗೆ ವೀಡಿಯೋ ಅಂತ. ಅಷ್ಟರಲ್ಲಿ ನನ್ನ ಫ್ರೆಂಡು ಒಳಗೆ ಏನೋ ಮಾಡ್ತಿತ್ತು. ಏನು ಮಾಡ್ತಿದ್ಯಾ ಅಂತ ಕೇಳಿದ್ದಕ್ಕೆ ಊಟ ಮಾಡ್ತಾಯಿದ್ದೀನಿ ಇರು ಬಂದೆ, ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಬನ, ಹೋಗಬೇಡ ಮನೆ ಹತ್ರ, ಹೆಂಗೋ ಬಂದಿದ್ಯಾ ಅಂತು. ಅಲ್ಲಿ ನಮ್ಮ ಮನೆ ರೋಡ್ ಸೈಡಲ್ಲಿ ನನ್ನ ಮಗನ ಸ್ಕೂಲ್ ಇದೆ, ಸ್ವಾಭಿಮಾನ ಸ್ಕೂಲ್ ಅಂತ. ಸ್ವಲ್ಪ ರಜೆ ಬಿಟ್ಟಿದ್ದಾರಲ್ಲ ನನ್ನ ಮಗನಿಗೆ, ಅದಕ್ಕಾಗಿ ಅವ್ರ ಅಜ್ಜಿರೂರಿಗೆ ಹೋಗಿದ್ದಾನೆ. ಇಲ್ಲಂತೂ ಸಖತ್ತು ಬಿಸಿಲು, ಅಂದರೆ ಅಷ್ಟಿಷ್ಟು ಬಿಸಿಲೆಲ್ಲ ನೋಡಿ, ಇಲ್ಲೆಲ್ಲ ಹೆಂಗೆ ಬಿಸಿಲಿದೆ, ಅಪ್ಪಟ ಬಿಸಿಲು, ಭಾಳ ಸುಡ್ತಾಯಿದೆ. ಒಳಗಂತೂ ಇರೋಕ್ಕೆ ಆಗೋದಿಲ್ಲ. ಅದಕ್ಕೆ ಹೀಗೆ ನನ್ನ ಮಗ ಬಂದಿದ್ದಾನಂತ ಜೊತೆಗೆ ಬಂದೆ. ಇಲ್ಲಿ ನೋಡಿ, ಊಟ ಮಾಡಿ ಬಂತು ನನ್ನ ಫ್ರೆಂಡು. ಹೋಗಬೇಡ ಇರು, ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಬನ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡೆ. ಇಲ್ಲಿ ನೋಡಿ, ಅಂಗಡಿ ಒಳಗೆ ಹೋಗಿ ಏನೋ ಕುರ್ಕುರೆ ತಗೊಬಂದ. ಹೇಳ್ದೆ ಕೇಳದೆ ಏನೇನೋ ತಗೊಬರ್ತಾನೆ, ಆದರೂ ಅವಕ್ಕ ಏನೂ ಅನ್ನೋದಿಲ್ಲ. ಸುಮ್ಮನೆ ಇರಲ್ಲ ಒಂದು ನಿಮಿಷ, ಬರೀ ರೋಡಲ್ಲಿ ಹೋಗೋದು, ಅಂಗಡಿ ಹತ್ರ ಓಡಬೇಡೋದು. ಮನೇಲಂತೂ ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಇಲ್ಲಿ ನೋಡಿ, ಅಂಗಡಿಯಲ್ಲಿ ಏನೇನು ಕುರ್ಕುರೆ ಇದೆ ಅಂತ. ಬಿರಿಯಾನಿ ಕುರ್ಕುರೆ, ವೆಜ್ ಬಿರಿಯಾನಿ, ಮತ್ತು ಗೋಬಿ ಬಿರಿಯಾನಿ, ಮತ್ತು ನೂಡಲ್ಸು, ಚಾಕ್ಲೇಟು, ಎಲ್ಲ ಥರದವು ಹುಡುಗರೆಲ್ಲ ತೊಗೊತಾರೆ ಅಂತ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ವೆರೈಟಿ ಏನೋ ಐಟಮ್ ಸಿಕ್ಕೈತಿ ಅಕ್ಕ. ಇಲ್ಲಿ ನೋಡಿ, ವೆರೈಟಿ ಐಟಮ್ ಸಿಕ್ಕಿದೆ. ಚಾಕ್ಲೇಟು, ಚಕ್ಲಿ, ಕುರ್ಕುರೆ, ಬಿಸ್ಕೆಟು, ಬೂಮರು. ಇವಾಗ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಳ್ಳೋಣ ಬಾ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಒಂದು 10 ನಿಮಿಷ ಕುತ್ಕೊಂಡೆ. ಈ ಬೇಸಿಗೆ ರಜೆಯಲ್ಲಿ ಹುಡುಗರಿಗೆ ಸುಧಾರಿಸೋದು ಭಾಳ ಕಷ್ಟ. ಅದಕ್ಕೆ ನಾನು ದೊಡ್ಡ ಮಗಳಿಗೆ ಊರಿಗೆ ಕಳ್ಸಿದ್ದೀನಿ ಅಂತ ಅವಕ್ಕ ಹೇಳ್ತೈತೆ. ನಾನು ನನ್ನ ದೊಡ್ಡ ಮಗನಿಗೂ ನಮ್ಮ ಅಮ್ಮವ್ರ ಊರಿಗೆ ಕಳ್ಸಿದ್ದೀನಿ ಅಂತ ಹೇಳ್ತಿದ್ದೀನಿ. ಭಾಳ ಆಟ ಮಾಡ್ತಾನೆ ನನ್ನ ಸಣ್ಣ ಮಗ, ದೊಡ್ಡ ಮಗ ಇಬ್ಬರು ಜಗಳಾಡ್ತಾರೆ ಒಂದೇ ಹತ್ರ. ನನಗೆ ಟೆನ್ಷನ್ ಆಗಿಬಿಡುತ್ತೆ ಅಂಥೇಳಿ ನಾನು ಕಳಿಸ್ಬಿಟ್ಟೆ ಅಂತ ಇಬ್ಬರು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಅವ್ರು ಅಡುಗೆ ಏನು ಮಾಡಿದ್ದಾರೆ, ನಾನು ಅಡುಗೆ ಏನು ಮಾಡು ಅಂತ ಅದೆಲ್ಲ ಡಿಸ್ಕಷನ್ ಮಾಡ್ಕೊಂಡು ಕುತ್ಕೊಂಡಿದ್ವಿ. ನನ್ನ ಮಗನೂ ಅಲ್ಲೇ ಆಟ ಆಡ್ಕೊಂಡು ಕುತ್ಕೊಂಡಿದ್ದ ಅವಳ ಫ್ರೆಂಡ್ ಜೊತೆ. ಹೀಗೆ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮಕ್ಕಳು ಇರೋತ್ರಾಗೆ ಮಾತುಕತೆ ಜಾಸ್ತಿ. ಹೆಣ್ಮಕ್ಳೇ ಮಾತಾಡ್ರಿ ಅಂತ ಮಾತೇ ನಿಲ್ಲಿಸಲ್ಲ. ಹೀಗೆ ಮಾತಾಡ್ತಾ ಟೈಮ್ ಹೋಯ್ತು. ಮನೆ ಹತ್ರ ಹೋಗಿ ಅಡುಗೆ ಏನಾದರೂ ಮಾಡಬೇಕಂತ ಹೇಳಿದೆ. ಇನ್ನು ಸ್ವಲ್ಪ ಬಿಟ್ಕೊಂಡು ಹೋಗು ಅಂತ ಅವಕ್ಕ ಫೋರ್ಸ್ ಮಾಡೋದು. ಇಲ್ಲ ಅಕ್ಕ, ನಾನು ಹೋಗಿ ಆಮೇಲೆ ಬರ್ತೀನಿ ಅಂತ ಹೇಳಿದೆ. ನೀನು ಅವಕ್ಕೊಂದು ವಾಯ್ಸ್ ಓವರ್ ಕೊಡ್ತೀನಿ ಅಂದೆ. ಇಲ್ಲ ಕಣೆ ಬೇಡ, ಇನ್ನೊಂದು ಸರಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂದು. ಅದಕ್ಕೆ ಎಲ್ಲ ಮುಗೀತು. ಟಾಟಾ, ಬಾಯ್ ಬಾಯ್.